ನಿರ್ಮಾಪಕ ಸೂರಪ್ಪ ಬಾಬು ವಿರುದ್ಧ ವಂಚನೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಣ್ಣ ಗಣೇಶ್ಗೆ ಸಿನಿಮಾ ಮಾಡುವುದಾಗಿ ವಂಚಿಸಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂತದ್ದು. ಮಹಿಳೆಗೆ 92 ಲಕ್ಷ ಹಣ ವಂಚನೆ ಮಾಡಿರುವ ಗಂಭೀರ ಆರೋಪ ಈಗ ಕೇಳಿ ಬಂದಿದೆ. ಮಹಿಳೆಯ ದೂರಿನ ಮೇರೆಗೆ ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. 2023ರಲ್ಲಿ ಮಹಿಳೆಗೆ ಪರಿಚಯವಾಗಿದ್ದ ನಿರ್ಮಾಪಕ ಸೂರಪ್ಪ ಬಾಬು ಇನ್ನು ನಾನು ಶಿವರಾಜ್ ಕುಮಾರ್ ಹಾಗೆ ಗಣೇಶ್ ಜೊತೆ ಫಿಲ್ಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ವಂಚಿಸಿರೋದ್ರ ಕುರಿತು ಈಗ ಗಂಭೀರ ಆರೋಪ ಕೇಳಿ ಬಂದಿದೆ. ಬರೋಬ್ಬರಿ ಮಹಿಳೆಗೆ 92 ಲಕ್ಷ ಹಣ ವಂಚನೆ ಮಾಡಿರುವ ಗಂಭೀರ ಆರೋಪ ಇದು. ಮಹಿಳೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಅಮೃತಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ಚಿತ್ರ ನಿರ್ಮಾಣಕ್ಕೆ ಸಾಲ ಬೇಕು ಅಂತ ನಿರ್ಮಾಪಕ ಸೂರಪ್ಪ ಬಾಬು ಕೇಳಿದ್ರಂತೆ. ಹೀಗಾಗಿ ಹಂತ ಹಂತವಾಗಿ 92 ಲಕ್ಷ ರೂಪಾಯಿ ನೀಡಿದ್ದ ಮಹಿಳೆ ಇನ್ನು ಕೆಲ ದಿನಗಳ ಬಳಿಕ ಸೂರಪ್ಪ ಬಾಬು ಸಂಪರ್ಕಕ್ಕೆ ಸಿಗಲಿಲ್ಲ. ಈ ವೇಳೆ ವಿಚಾರಿಸಿದಾಗ ಫಿಲ್ಮ್ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗಿದೆ. ಇದರಿಂದ ಹಣ ಕೇಳಿದಾಗ 25 ಲಕ್ಷ ರೂಪಾಯಿ ವಾಪಸ್ ಕೊಟ್ರಂತೆ. ಆದರೆ ಉಳಿದ ಹಣ ಕೇಳಿದಾಗ ಮಹಿಳೆಗೆ ಬೆದರಿಕೆಯ ಆರೋಪವನ್ನ ಒಡ್ಡಿದ್ದಾರೆ. ನಾನು ಶಿವಣ್ಣ ಮತ್ತು ಗಣೇಶ್ ಜೊತೆ ಸಿನಿಮಾ ಮಾಡ್ತಾ ಇದ್ದೇನೆ, ಹೀಗಾಗಿ ನನಗೆ ದುಡ್ಡು ಬೇಕು ಅಂತ ಮಹಿಳೆ ಬಳಿ ಹಂತ ಹಂತವಾಗಿ 92 ಲಕ್ಷ ರೂಪಾಯಿ ತೆಗೆದುಕೊಂಡು ಈಗ ನಿರ್ಮಾಪಕ ಸೂರಪ್ಪ ಬಾಬು ವಂಚಿಸಿದ್ದಾರೆ ಅನ್ನೋದರ ಕುರಿತಾಗಿ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ನಿರ್ಮಾಪಕ ಸೂರಪ್ಪ ಬಾಬು ವಿರುದ್ಧ ಈಗ ಗಂಭೀರ ಬರೋಬ್ಬರಿ 92 ಲಕ್ಷ ರೂಪಾಯಿ ಮಹಿಳೆಯವರಿಗೆ ವಂಚಿಸಿರುವಂತಹ ಮಾಹಿತಿ ಲಭ್ಯವಾಗಿದ್ದು ಕೇಸ್ ಕೂಡ ದಾಖಲಾಗಿದೆ ಅಮೃತಹಳ್ಳಿ ಠಾಣೆಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಬೆಂಗಳೂರಿನಲ್ಲಿ ಏನು ಈಶಾನ್ಯ ವಿಭಾಗದಲ್ಲಿ ಬರುವಂತಹ ಒಂದು ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಹಿರಿಯ ನಿರ್ಮಾಪಕ ಅನೇಕ ಸಿನಿಮಾಗಳನ್ನ, ಅದರಲ್ಲೂ ಕೂಡ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅನೇಕ ಸಿನಿಮಾಗಳನ್ನ ಇವರು ನಿರ್ಮಾಣ ಮಾಡಿದ್ದಾರೆ ಮತ್ತು ಅನೇಕರ ಜೊತೆನೂ ಕೂಡ ಅನೇಕ ಹೀರೋಗಳ ಜೊತೆನೂ ಕೂಡ ವರ್ಕ್ ಮಾಡಿರುವಂತದ್ದು ಮತ್ತು ಹಿರಿಯ ನಿರ್ಮಾಪಕರು ಕೂಡ ಹೌದು. ಈಗ ಸೂರಪ್ಪ ಬಾಬು ವಿರುದ್ಧವಾಗಿ ಒಂದು ವಂಚನೆ ಪ್ರಕರಣ ದಾಖಲಾಗಿರುವಂತದ್ದು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ನಾನು ಸಿನಿಮಾ ಮಾಡ್ತೀನಿ, ಅದಕ್ಕೆ ನೀವು ಸ್ವಲ್ಪ ಹಣವನ್ನ ಇನ್ವೆಸ್ಟ್ ಮಾಡಿ ಅನ್ನೋ ಒಂದು ಆಂಗಲ್ ನಲ್ಲಿ ಮಹಿಳೆಯಿಂದ ಹಣವನ್ನ ಪಡ್ಕೊಂಡಿರುವಂತದ್ದು. 2023ರಲ್ಲಿ ಮಹಿಳೆ ಸೂರಪ್ಪ ಬಾಬು ಪರಿಚಯ ಆಗಿರ್ತಾರೆ. ಅದಾದ್ಮೇಲೆ ಒಳ್ಳೆ ಕಾಂಟ್ಯಾಕ್ಟ್ ಕೂಡ ಇರುತ್ತೆ ಇವ್ರ ಬಗ್ಗೆ. ಹೀಗಾಗಿ ಈ ಹೆಂಗಿದ್ರು ಸೂರಪ್ಪ ಬಾಬು ಅವರು ಸಾಕಷ್ಟು ಹೆಸರು ಮಾಡಿರುವವರು ಸಿನಿಮಾ ಇಂಡಸ್ಟ್ರಿಗೆ. ಹೀಗಾಗಿ ಇವರಿಗೆ ಹಣ ಕೊಟ್ರೆ ಅದನ್ನ ವಾಪಸ್ ಕೊಟ್ಟೆ ಕೊಡ್ತಾರೆ ಮತ್ತು ಶಿವರಾಜ್ ಕುಮಾರ್ ಮತ್ತು ಗಣೇಶ್ ಅವ್ರನ್ನ ಸಿನಿಮಾ ಹಾಕೊಂಡು ಸಿನಿಮಾ ಮಾಡಿದಂತ ಸಂದರ್ಭದಲ್ಲಿ ಹಣ ಗ್ಯಾರಂಟಿಯಾಗಿ ವಾಪಸ್ ಬರುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಕೂಡ ಇವರು ಹುಟ್ಟಿಸಿದ್ರಂತೆ. ಹೀಗಾಗಿ ಹಂತ ಹಂತವಾಗಿ 92 ಲಕ್ಷ ರೂಪಾಯಿ ಹಣವನ್ನ ಈ ಮಹಿಳೆ ಸೂರಪ್ಪ ಬಾಬು ಅವರು ಕೊಟ್ಟಿರ್ತಾರೆ. ಆದ್ರೆ ಕೆಲ ದಿನ ಆದ್ಮೇಲೆ ಸೂರಪ್ಪ ಬಾಬು ಸಂಪರ್ಕಕ್ಕೆ ಸಿಕ್ಕಿರಲ್ಲ. ಈ ವೇಳೆ ವಿಚಾರಿಸಿದಾಗ ಸೂರಪ್ಪ ಬಾಬು ಶಿವರಾಜ್ ಕುಮಾರ್ ಜೊತೆ ಫಿಲ್ಮ್ ಮಾಡ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ಮತ್ತು ಹಣವನ್ನು ಕೂಡ ಇವರು ವಾಪಸ್ ಕೇಳಿದ್ದಾರೆ. 25 ಲಕ್ಷ ರೂಪಾಯಿ ಹಣವನ್ನು ಕೂಡ ಸೂರಪ್ಪ ಬಾಬು ವಾಪಸ್ ಕೊಟ್ಟಿದ್ದಾರಂತೆ. ಇನ್ನುಳಿದ ಹಣವನ್ನು ಕೇಳಿದಾಗ ಬೆದರಿಕೆ ಹಾಕಿದ್ದಾರೆ ಅನ್ನೋದು ಗಂಭೀರ ಆರೋಪ ಕೂಡ ಇರುವಂತದ್ದು. ಅಂದ್ರೆ ಹಣವನ್ನು ನೀವು ಪದೇ ಪದೇ ಕೇಳಿದ್ರೆ ನಿಮ್ಗೆ ಏನಾದ್ರು ಮಾಡ್ಬಿಡ್ತೀನಿ ಅನ್ನೋ ಒಂದು ಆಂಗಲ್ ನಲ್ಲಿ ಸೂರಪ್ಪ ಬಾಬು ಬೆದರಿಕೆ ಹಾಕಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ದೂರಿನ ಆಧಾರದ ಮೇಲೆ ಅಮೃತಹಳ್ಳಿ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಕೈಗೊಂಡಿರುವಂತದ್ದು. ಇನ್ನು ಸೂರಪ್ಪ ಬಾಬು ಅವರು ಕಳೆದ ವರ್ಷ 2024ರಲ್ಲಿ ಈ ಮಹಿಳೆಯನ್ನ ಸಂಪರ್ಕ ಮಾಡಿದ್ರಂತೆ ಮತ್ತು ನಗದು ರೂಪದಲ್ಲೂ ಕೂಡ ಹಣವನ್ನ ಪಡೆದುಕೊಂಡಿದ್ರು ಒಂದಿಷ್ಟು. ಆಮೇಲೆ ಅಕೌಂಟು ಕೂಡ ಹಣವನ್ನು ಕೂಡ ಪಡ್ಕೊಂಡಿದ್ರಂತೆ. ಇನ್ನು ಹಣವನ್ನ ಕೇಳಿದಂತಹ ಸಂದರ್ಭದಲ್ಲಿ ನಿಮಗೆ ಯಾವುದೇ ಹಣ ಕೊಡೋದಿಲ್ಲ, ನೀವೇನ್ ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಹೀಗಾಗಿ ಮಹಿಳೆ ಈಗ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ರಿಂದಾಗಿ ಅಮೃತಹಳ್ಳಿ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಮತ್ತು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.